ಕಲಬುರಗಿ ಜಿಲ್ಲೆಯ ಜೇವರಗಿ ತಾಲೂಕಿನ ರಂಜಣಗಿ ಗ್ರಾಮ ಪಂಚಾಯಿತಿಯಲ್ಲಿ ಭಾರೀ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ. 15ನೇ ಹಣಕಾಸು ಯೋಜನೆ ಹಾಗೂ ಎಸ್ಸಿ ಎಸ್ಟಿ ಸಮುದಾಯದ ಲಕ್ಷಾಂತರ ರೂಪಾಯಿ ಅನುದಾನವನ್ನು ನಿಯಮ ಬಾಹಿರವಾಗಿ ಖಾಸಗಿ ವ್ಯಕ್ತಿಗಳ ಖಾತೆಗೆ ವರ್ಗಾಯಿಸಿ ದುರುಪಯೋಗ ಪಡಿಸಿಕೊಳ್ಳಲಾಗಿದೆ ಎಂದು ಸ್ವತಃ ಪಂಚಾಯತ್ ಸದಸ್ಯರೇ ಕಲಬುರಗಿ ಜಿಲ್ಲಾ ಪಂಚಾಯತ್ ಸಿಇಒರವರಿಗೆ ದೂರು ನೀಡಿದ್ದಾರೆ. ಭ್ರಷ್ಟಾಚಾರ ತಡೆ ಕಾಯ್ದೆಯಡಿ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಸದಸ್ಯರು ಆಗ್ರಹಿಸಿದ್ದಾರೆ. ಸರ್ 15-16 ಹಣಕಾಸಿನೊಳಗ 69 ಲಕ್ಷ ರೂಪಾಯಿ ಪೂರ ಅವ್ಯವಹಾರ ಆಗಿದೆ ಸರ್. ಪಿಡಿಒ ಆತರ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇಬ್ಬರು ಜನ ಸೇರಿಸಿಕೊಂಡು ಚಿಹ್ನೆವುಳ್ಳ ಕಾಮಗಾರಿ ತೋರಿಸ್ಕೊಂಡು ಕಾಮಗಾರಿನೇ ಯಾವ ಆಗಿಲ್ಲ. ಸುಮ್ಮನೆ ಕಾಮಗಾರಿ ತೋರಿಸ್ಕೊಂಡು ಎಲ್ಲ ಟೆಂಡರ್ಸ್ ವೈಚರ್ ಒಳಗ ಅಮೌಂಟ್ ಹಾಕೊಂಡು ಅಮೌಂಟ್ ಎತ್ಕೊಂಡಿದ್ದಾರೆ. ಅದು ಸಮಗ್ರ ತನಿಖೆ ಆಗಬೇಕು. ಸರ್ಕಾರ ದುಡ್ಡು, ಜನರ ಸಾರ್ವಜನಿಕರ ದುಡ್ಡು, ಅದು ರಿಕವರಿ ಅಧ್ಯಕ್ಷ ಮತ್ತು ಪಿಡಿಒ ಇಬ್ರು ಕಡೆಯಿಂದ ರಿಕವರಿ ಮಾಡಿಸ್ಕೊಂಡು ಸರ್ಕಾರಕ್ಕೆ ದುಡ್ಡು ಕಟ್ಟಬೇಕು ಸರ್. ಅವ್ರು ಇದ್ರೊಳಗ ಪಿಡಿಒ ಕೆಲಸ ಮಾಡ್ತಿಲ್ಲ ಸರ್. ಫೋನ್ ಹಚ್ಚೋರು ಒಂದು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಒಂದು ಊರೊಳಗ ನೀರ್ನು ಬಿಡ್ತಾ ಇಲ್ಲ ಸರ್. 2 ದಿವಸಕ್ಕೆ 3 ದಿನಕ್ಕೊಮ್ಮೆ ನೀರು ಬಿಡ್ತಾರೆ. ಕೇಳಿದ್ರೆ ಏನದ ಫೋನೇ ಎತ್ತಾ ಇಲ್ಲ ಸರ್ ಪಿಡಿಒ ಅವರು. ಅದ್ರ ಬಗ್ಗೆದಾಗ ಏನದ ಸ್ವಲ್ಪ ರುದ್ರಯ್ಯ ಹಿರೇಮಠ ಅಂತ ಹೇಳಿ ಸರ್. ಏನ್ ಸರ್ ಫೋನ್ ಎತ್ತಲ್ಲ ಸರ್. ಪಂಚಾಯತಿ ಒಂದ್ ದಿವಸ ವಿಸಿಟ್ ಮಾಡಂಗಿಲ್ಲ ಸರ್. ಎಲ್ಲಾ ಕೆಲಸ ಜೇಟಿಗಳು ಕುಂತ್ಕೊಂಡು ಅಲ್ಲೇ ಜೇಟಿಗಳಿಂದ ಮಾಡ್ಕೊಂಡು ಆ ಕಡೆ ಹೋಗುತ್ತೆ ಸರ್. ಒಂದು ಇನ್ನೂವರ್ತಕ್ಕೆ 2.5 ವರ್ಷ ಆಯ್ತು ಸರ್. ಒಂದು ನಮ್ಮ ಗ್ರಾಮ ಪಂಚಾಯತಿ ಎಲೆಕ್ಷನ್ ಹಾಕಿಸಿದ್ರೆ ಒಂದು ಗ್ರಾಮ ಸಭೆ ಮೀಟಿಂಗ್ ಇಲ್ಲ. 2 ಮೀಟಿಂಗ್ ಮಾಡಿದೆ ಸರ್. ಬಡಿ ಮೀಟಿಂಗ್ ಮಾಡಿದ್ದೇವೆ 2.5 ವರ್ಷದೊಳಗೆ 2 ಮೀಟಿಂಗ್. ಇನ್ನತ್ರ ಯಾವ ಮೀಟಿಂಗ್ನು ಮಾಡೇ ಇಲ್ಲ. ಅಲ್ಲೇ ಜಡ್ಡಿಗಳು ಮಾಡಿಸ್ಕೊಂಡು ಅಲ್ಲೇ ರೀ ಸರ್. ಗ್ರಾಮ ಸಭಾದ ಸಾರ್ವಜನಿಕ ಯಾವುದೂ ಮೀಟಿಂಗ್ ಇಲ್ಲ ಸರ್. ಪಿಡಿಒದು ಪೂರ ಬೇಜವಾಬ್ದಾರಿ ಕೆಲಸ ಮಾಡ್ಕೊಂಡು ಅಲ್ಲೇ ಜೇಟಿಗಳಿಂದ ಕೆಲಸ ಮಾಡ್ಕೊಂಡು ಆ ಕಡೆ ಹೋಗ್ತಾರೆ ಸರ್. ಏನಿಲ್ಲ ಸರ್, ಸಮಗ್ರ ತನಿಖೆ ಆಗಬೇಕು. ಸಮಗ್ರ ತನಿಖೆ ಆಗಿ ಏನದ ದುಡ್ಡು ಏನದ ಚಿದಂಬರಕ್ಕೂ ನ್ಯಾಯ ಸಿಗ್ಬೇಕು. ಮಲ್ಲಿಕಾರ್ಜುನ್ ಅಂತ ಹೇಳಿ ಸರ್. ನಮ್ಮ ಜೇವರಗಿ ತಾಲೂಕ ರಂಜಣಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರೋ ಅಲ್ಲಿ ನಮ್ಮ 15 ಫೈನಾನ್ಸ್ನೊಳಗ 2023ರಿಂದ ಹಿಡಿದು 2025 ತನ ಏನು ಅವ್ಯವಹಾರ ಮಾಡ್ಯಾರ ಅನ್ನೋ ತನಿಖೆ ಆಗ್ಬೇಕಂತ ನಾವು ನಿಮಗೆ ಇದು ಮನವಿ ಮಾಡ್ತಾ ಇದೀವಿ ಸರ್. ಈಗಾಗಲೇ ಇಒ ಸಾಹೇಬ್ರಿಗೂ ಮನವಿ ಕೊಟ್ಟಿದ್ದೀವಿ. ನಂತರ ಅಲ್ಲಿಂದ ನಮ್ಮ ಸಿಒ ಸಾಹೇಬ್ರಿಗೂ ಮನವಿ ಕೊಟ್ಟು ಬಂದಿದ್ದೀವಿ. ಆದ್ರೆ ಅದು ಏನೋ ಆಗಬಾರ್ದು, ಅವ್ರು ಅಲ್ಲಿ ಮುಚ್ಚಿ ಹಾಕಬಾರ್ದು ಅನ್ನೋ ಉದ್ದೇಶದಿಂದ ನಮಗೆ ಸ್ವಲ್ಪ ಇವ್ರಿಗೆ ತಕ್ಕಂತೆ ಸ್ವಲ್ಪ ತನಿಖೆ ಆಗ್ಬೇಕು. ಅವ್ರು ಏನ್ ತನಿಖೆ ಅವ್ಯವಹಾರ ಮಾಡ್ಯಾರ ಅನ್ನೋದು ನಮ್ಗೆ ತೋರಿಸ್ಕೊಡ್ಬೇಕಂತ ನಿಮ್ಗೆ ಕಳ್ಕಳಿನಿಂದ ಕೇಳ್ತಾ ಇದ್ದೀನಿ. ಸಮಸ್ಯೆ ನೋಡಿ ಸರ್, 15 ಫೈನಾನ್ಸ್ ನಲ್ಲಿ ಅವರು ಮನಸ್ಸಿಗೆ ಬಂದಂಗೆ ದುಡ್ಡು ಎತ್ಕೊಂಡಿದಾರ. ಅವ್ರು ಯಾವ್ದು ಹೆಸರಿಲ್ಲ, ಯಾವುದೋ ಕಾಮಗಾರಿ ಇಲ್ಲ, ಯಾವುದೇ ಇದು ಇಲ್ಲ. ಅವ್ರು ಕೇಳಿದ್ರೆ ಸದಸ್ಯರಿಗೆ ಕೊಟ್ಟಿವಿ, ಗ್ರಾಮ ಪಂಚಾಯತ್ ಸದಸ್ಯರಿಗೆ ಕೊಟ್ಟಿವಿ. ಯಾವ ಸದಸ್ಯರಿಗೆ ಏನ್ ಕೊಟ್ಟಿದ್ದಾರೆ, ಸದಸ್ಯ ಕೊಟ್ಟಿದ್ರು ಅಥವಾ ಏನ ಅಧ್ಯಕ್ಷ ಮತ್ತು ಪಿಡಿಒ ಅವರು ಗುಳುಮ್ ಮಾಡಿದಾರೋ ಅನ್ನೋದು ನಮ್ಗೆ ತನಿಖೆ ಆಗ್ಬೇಕು. ಪಿಡಿಒಗಳು 3 ಮಂದಿ ಇದ್ದಾರೆ ಸರ್. ಒಬ್ರು ಅಲ್ತಾಪನವ್ರು ಫಸ್ಟ್ ಅವರು ಹೋದ್ರು. ನಂತರ ನಮ್ಮ ರುದ್ರಯ್ಯ ಸರತ್ಗೆ ಬಂದ್ರು. ಅಲ್ಲಿಂದ ಇವಾಗ ಅವರೇ ಅದಾರ ಕಂಟಿನ್ಯೂ. ಮತ್ತೆ ಶಿಗೊಂಡಪ್ಪ ಗೊಳಾಪಗೌಡ ಬಿರಾದರ, ಈ ಮಾಲಿ ಪಾಟೀಲ ದೇವಸಣಿಗೆ ಅವರವರು, ಇವರೆಲ್ಲ ಅಧ್ಯಕ್ಷರು ಕಲ್ತೆ ಇವ್ರು ಏನ್ ಮಾಡ್ಯಾರ, ಇವ್ರು ಮಾಡ್ಯಾರ. ಇದು ನಮ್ಗೆ ನ್ಯಾಯ ಸಿಗ್ಲಿಲ್ಲ ಅಂತಂದ್ರೆ ಕಂಪಲ್ಸರಿ ಅವು ತನಿಖೆ ಆಗಿ ಆ ದುಡ್ಡು ಎಲ್ಲಿ ಹೋದ ಅನ್ನೋದು ನಮಗ ತೋರಿಸ್ಕೊಡ್ಬೇಕು. ನಾವು ತನಿಖೆ ಮಾಡ್ತೀವಿ ಅಂತ ಹೇಳಿದಾರೆ. ಸಮಸ್ಯೆ ನನಗೆ ಟೈಮಿಂಗ್ ಕೊಡ್ರಿ, ನಾವು ಒಂದು 4-5 ದಿವಸ ನನಗೆ ಏನೋ ಸ್ವಲ್ಪ ಕರೆಂಟ್ ಇದು ಪ್ರಾಬ್ಲಮ್, ಇದು ಸಿಗ್ತಿದೆ ಅಂತ ಪ್ರಾಬ್ಲಮ್ ಇತ್ತು. ನೀವು ಕೊಟ್ಟು ಅರ್ಜಿ ಕೊಟ್ಟು 8 ದಿವಸ ಆಯ್ತು ಸರಿ. ಆದ್ರೂ ನಾ ಏನೋ ತನಿಖೆ ಯಾರಿಗಾದ್ರೂ ತನಿಖೆ ಮಾಡಕ್ ಹೇಳ್ತೀನಿ, ಕಳಿಸ್ತೀನಿ ಅಂತ ಹೇಳಿದಾರೆ.